कल्याण कर्नाटक अनएडेड प्राइवेट स्कूल मैनेजमेंट बोर्ड एसोसिएशन, कन्नड़ संरक्षण समिति, कन्नड़ साहित्य परिषद, कन्नड़ समर्थक संगठनों और शिक्षाविद रेवण सिद्धप्पा जलादे के नेतृत्व में बीदर के पत्रिका भवन में एक प्रेस मीट आयोजित की गई। प्रेस मीट को संबोधित करते हुए शिक्षाविद रेवण सिद्धप्पा जलादे ने कहा कि निम्नलिखित संगठन उपस्थित है: कल्याण कर्नाटक अनएडेड प्राइवेट स्कूल मैनेजमेंट बोर्ड एसोसिएशन बीदर, कन्नड़ संरक्षण समिति और कन्नड़ साहित्य परिषद, कन्नड़ समर्थक संगठन, कर्नाटक राज्य अनएडेड स्कूल कॉलेज मैनेजमेंट बोर्ड और कर्मचारी संघ बेंगलुरु, कर्नाटक निजी शैक्षणिक संस्थान एसोसिएशन बेंगलुरु। उन्होंने कहा कि कन्नड़ स्कूलों की सुरक्षा और स्कूलों पर लगाई गई शर्तों में ढील देने की मांग को लेकर राज्य भर में 1 दिवसीय धरना और सत्याग्रह आयोजित किया जाएगा। इस अवसर पर कन्नड़ समर्थक संगठनों, कल्याण कर्नाटक अनएडेड प्राइवेट स्कूल मैनेजमेंट बोर्ड एसोसिएशन के नेता उपस्थित थे। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। 2022ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಆಯಿತು. ಅಂದರೆ ನಮ್ಮದು 2020ರಿಂದಲೇ ಸ್ವಲ್ಪ ನಮ್ಮ ಖಾಸಗಿ ಶಾಲೆಗಳ ಮುಖಾಂತರ ಕನ್ನಡ ಶಾಲೆಗಳು ಉಳಿಸಿ, ಕರ್ನಾಟಕ ಉಳಿಸಿ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಅನೇಕ ಹೋರಾಟಗಳು ಪ್ರಾರಂಭ ಆಗಿದೆ. ಮಾನ್ಯ ಶ್ರೀ ಡಾಕ್ಟರ್ ನಾಡೋಜ ಜೋಶಿಯವರು ಬೀದರ್ ಪ್ರಥಮ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಅಳಿಲೇನೇನಪ್ಪ ಅಂದ್ರೆ ಎದುರುಗ ಇಟ್ಟಿವಿ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಅವರು ಎದುರಿಟ್ಟಾಗ ಆದರಣೀಯ ಜೋಶಿಯವರು ಭಾಳ ನಮ್ಮ ಮನವಿಯನ್ನು, ನಮ್ಮ ಕನ್ನಡ ಶಾಲೆ ಇರತಕ್ಕಂಥ ದುಸ್ಥಿತಿಯನ್ನು ಮನಗಂಡು ಅವರು ರಾಜ್ಯ ಮಟ್ಟದ 2 ದುಂಡು ಮೇಜಿನ ಸಭೆ ಮಾಡಿದರು. ಭಾಳ ಅದ್ಭುತವಾದಂಥ ಇಡೀ ರಾಜ್ಯ ಮಟ್ಟದ ಅನೇಕ ವಿದ್ವಾಂಸರು ಮೊದಲನೇ ಏಪ್ರಿಲ್ 2022ರಂದು ಆದರಣೀಯ SL ಭೈರಪ್ಪರ ನೇತೃತ್ವದಲ್ಲಿ, ಮಿಡ್ನಾವಿಡಿ ಸ್ವಾಮಿಯವರ ನೇತೃತ್ವದಲ್ಲಿ ಮತ್ತು ಆಗಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಹೇಶ್ವರ ನೇತೃತ್ವದಲ್ಲಿ ಒಂದು ದುಂಡು ಮೇಜಿನ ಸಭೆಯಾಗಿ 7 ನಿರ್ಣಯಗಳನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕದಲ್ಲಿ ನಮ್ಮ ಸಾಹಿತ್ಯ ಉಳಿಬೇಕು ಮತ್ತು ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಭಾಷೆಯ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಈ 7 ಮಾನದಂಡಗಳು ಸರ್ಕಾರ ಏನು ಗಂಭೀರವಾಗಿ ತಿಳ್ಕೊಂಡು ಕನ್ನಡ ಮಾಧ್ಯಮ ಸರ್ಕಾರಿ ಇರಲಿ, ಅನುದಾನಿತ ಇರಲಿ, ಅನುದಾನ ಸಹಿತ ಇರಲಿ, ಆ ಶಾಲೆಗಳನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕಂತಕ್ಕಂಥ 7 ಬೇಡಿಕೆಯೊಂದಿಗೆ ಸರ್ಕಾರಕ್ಕೆ ಸಲ್ಲಿಸ್ತು. ಅದಾದ ನಂತರ 1 ವರ್ಷ ನಂತರ ಸರ್ಕಾರ ಕ್ಯಾರೆ ಅಲ್ಲಿಲ್ಲ. 2023ರಲ್ಲಿ ಮತ್ತೊಮ್ಮೆ ಸುಮಾರು ಒಂದು 75 ಜನ ನಮ್ಮ ಕರ್ನಾಟಕದ ಅನೇಕ ಸಾಹಿತಿಗಳು, ವಿದ್ವಾಂಸರು, ಡಾಕ್ಟರ್ ಗುರುರಾಜ್ ಕರಜಗಿಯವರು ಇರ್ಬೋದು ಮತ್ತು ಅರಳಿ ನಾಗರಾಜ್ ಅವರು, ಅನೇಕ ಜನರು ಸೇರಿ ಮತ್ತೊಮ್ಮೆ ಏನಪ್ಪ ಅಂದ್ರೆ ಕನ್ನಡ ಶಾಲೆಗಳ ಉಳಿಗಾಗಿ ನಾವು ಭಾಳ ಗಂಭೀರತೆಯಿಂದ ಏನಪ್ಪ ಅಂದ್ರೆ ಸರ್ಕಾರ ತಗೋಬೇಕು ಅಂತಕ್ಕಂಥ ಮನವಿ ಕೂಡ ಮತ್ತೊಮ್ಮೆ 7 ನಡವಳಿಕೆಗಳನ್ನು ಮಾಡಿ ಬೇಡಿಕೆಗಳನ್ನು ಇಟ್ಟು ಸರ್ಕಾರಕ್ಕೆ ಸಲ್ಲಿಸಿದ್ರು. ನಾವು ಭಾಳ ಆಸೆ ಇಟ್ಕೊಂಡಿದ್ವಿ ಏನಾದರೂ ಸರ್ಕಾರ ಮಾಡಬಹುದು ಅಂತ. ಆದರೆ ಭಾಳ ದುರದೃಷ್ಟ ಸರ್ಕಾರ ಕನ್ನಡ ಶಾಲೆ ಉಳಿಯೋದಂತೂ ಒಂದು ಭಾಗ, ಆದರೆ ಕನ್ನಡ ಶಾಲೆಗಳನ್ನೇ ಬಂದ್ ಮಾಡ್ತಕ್ಕಂಥ ಅನೇಕ ತೀರ್ಪುಗಳನ್ನು ಸರ್ಕಾರ ತಗೋತಾ ಇದೆ. ಭಾಳ ನಮ್ಮ ದುರದೃಷ್ಟಕರ. ಸೊ ಹಾಗಾಗಿ ಕಳೆದ ತಿಂಗಳ ನಾವು ಒಂದು ಸಭೆಯನ್ನು ಸೇರಿ ಬೀದರ್ದಲ್ಲಿ, ಹೀಗಾದರೆ ಬಗೆಹರಿಯಲ್ಲ, ಇದಕ್ಕೇನಾದರೂ ಒಂದು ನಾವು ಬೀದರ್ದಿಂದ ಗಡಿ ಭಾಗದ ಬೀದರ್ದಿಂದ ಈ ಕನ್ನಡ ಶಾಲೆ ಉಳಿಯುವಂಥ ಒಂದು ಕಿಚ್ಚು ಹೋರಾಟ ಪ್ರಾರಂಭ ಮಾಡಬೇಕಂಥೇಳಿ ಕನ್ನಡ ಪರ ಸಂಘಟನೆಯ ಎಲ್ಲ 4-5 ಸಂಘಟನೆ, ಆ ಎಲ್ಲ ಪ್ರಮುಖರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ನೇತೃತ್ವದಲ್ಲಿ ಕನ್ನಡ ಭವನದಲ್ಲಿ ನಮ್ಮದೆಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ತೀರ್ಮಾನ ಅಂತೆ ನಾವು ಮೊದಲು ಬೆಂಗಳೂರಿಗೆ ಹೋಗಿ ನಮ್ಮದೆಲ್ಲ ಪ್ರಮುಖರನ್ನು ಭೇಟಿಯಾಗಿ ನಮ್ಮ ಇನ್ನೊಮ್ಮೆ ತೋರ್ಕೋಣ ಅಂಥೇಳಿ ನಾವು ಕಳೆದ 15 ದಿವಸ ಕೆಳಗಡೆ 3 ದಿನ ಬೆಂಗಳೂರಲ್ಲಿ ಸುಮಾರು ಒಂದು 15 ಜನ, ಬೀದರ್ದಿಂದ 12 ಜನ, ಶಿವಮೊಗ್ಗದಿಂದ ಒಂದು 3 ಜನ ಬಂದಿರು, ಒಟ್ಟು 15 ಜನ ಈ ಕನ್ನಡ ಪರ ಸಂಘಟನೆ ಎಲ್ಲರನ್ನು ಭೇಟಿಯಾಗಿದ್ದೆವು. ನಾರಾಯಣಗೌಡ ಇರ್ಬೋದು, ಪ್ರವೀಣ್ ಶೆಟ್ಟಿ ಇರ್ಬೋದು, ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಇನ್ನೊಂದು ಬಸವರಾಜ್ ಅವರು ಇರ್ಬೋದು, ಎಲ್ಲರನ್ನು ಭೇಟಿಯಾಗಿದ್ದೀವಿ. ಭೇಟಿಯಾಗಿ ನೋಡ್ರಿ, ಇಷ್ಟೆಲ್ಲ ನೀವು ಹೋರಾಟ ಮಾಡ್ತೀರಿ, ಸಣ್ಣ ಸಣ್ಣ ಮಾತಿಗೆ ಕರ್ನಾಟಕ ಬಂದ್ ಕರೆ ಕೊಡ್ತೀರಿ. ಕರ್ನಾಟಕ ಬೇಕಾಗಿದ್ದು ಅಸಲು ಏನಿದೆ, ಕನ್ನಡ ಉಳಿಬೇಕು ಬೆಳಿಬೇಕಂದ್ರೆ ಮೊದಲು ಕನ್ನಡ ಶಾಲೆಗಳು ಹೀಗೆ ಮಾರಣ ಹೋಮ ನಡೆದಿದೆ, ಅದನ್ನು ಉಳಿಸಲಿಕ್ಕೆ ಏನಾದರೂ ಮಾಡಿ ಸರ್, ನಾವು ನಿಮ್ಮ ಜೊತೆ ಇದ್ದೀವಿ, ಸುಮಾರು 5 ಲಕ್ಷ ಜನ ಶಿಕ್ಷಕರು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಅಳಿಲು ನಾವು ತೋಡ್ಕೊಂಡಿದ್ವಿ. ಎಲ್ಲ ಸಂಘಟನೆಯ ಪ್ರಮುಖರು ಸುಮಾರು 1 ತಾಸು ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಎಲ್ಲ ಅಂಕಿ ಅಂಶ ಸಹಿತ ಏನೇನು ದುಸ್ಥಿತಿ ನಡೆದಿದೆ ಅಂತಕ್ಕಂಥ ಕನ್ನಡ ಶಾಲೆಗಳ ಮರಣಹೋಮ ಹೇಗೆ ಆಗ್ತದೆ ಅಂತಕ್ಕಂಥದ್ದು ಎಲ್ಲ ವಿವರವಾದ ಏನಪ್ಪ ನಾವು ಕೊಟ್ಟು ಬಂದಿದ್ದೀವಿ. ಅವರು ಇಷ್ಟೇ ಹೇಳಿದ್ದಾರೆ, ದಯವಿಟ್ಟು ಕ್ಷಮಿಸಿ, ಬೆಂಗಳೂರದಂತೂ ನಾವು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಬೆಂಗಳೂರಲ್ಲಿ ಕನ್ನಡ ಅಂತ ಮಾಡೋದಾದ್ರೆ ಇಂಗ್ಲೀಷ್ ಬೇಕು ಅಂತ 1000 ಜನ ಬೀದಿಗಳವರು ಭಾಳ ಜನ ಇದ್ದಾರೆ, ಆದರೆ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ವಿಶ್ವಾಸನೆ ಕೊಟ್ಟರು.
ಅದಾದ ನಂತರ ನಾವು ವಿಧಾನಸಭೆಯಲ್ಲಿ ಆದರಣೀಯ ಶ್ರೀ ನಮ್ಮ ಕನ್ನಡ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮನಿಯವರು ಭೇಟಿಯಾದರು. ಅವರು 1.5 ತಾಸು ನಮ್ಮ ಜೊತೆ ಚರ್ಚೆ ಆಯಿತು. ಕನ್ನಡ ಶಾಲೆ ಪ್ರತಿಯೊಂದು ಹೇಳಿದೆವು ನಾವು, ಏನೇನು ನಡೀತಾ ಇದೆ ನಮ್ಮಲ್ಲಿ ಸರ್ಕಾರದ ದ್ವಂದ್ವ ನೀತಿಯಿಂದ, ಹೇಗೆ ಸರ್ಕಾರ ಶಾಲೆಗಳು ಮುಗಿಸ್ತಾ ಇವೆ, ಸರ್ಕಾರಿ ಶಾಲೆ ದುಸ್ಥಿತಿ ಏನು, ಅದು ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಅನುದಾನಿತ ಇರ್ಬೋದು, ಹೀಗೆ ಆಗ್ತೈತೆ ಅಂದಾಗ ಭಾಳ ನೊಂದ್ಕೊಂಡ್ರು ಅವರು. ಇಲ್ಲಿ ಬೀದರ್ಗೆ ಬಂದಾಗೂ ನಾವು ಮನವಿ ಕೊಟ್ಟಿವಿ, ಭಾಳ ನೊಂದ್ಕೊಂಡು ನಾನು ಏನು ಪ್ರಯತ್ನ ಮಾಡೋಕ್ಕದು ಮಾಡ್ತೀರಿ ಸರ್ಕಾರಿ ಇಲಾಖೆಯಲ್ಲಿ ಇದ್ಕೊಂಡು ನಾನು